ಇಷ್ಟಾದರೂ ಕೂಡ ಇದನ್ನ ನ್ಯಾಯಾಂಗ ತನಿಖೆ ಮಾಡಬೇಕಾಗಿತ್ತು. ಇನ್ನು ನ್ಯಾಯಾಂಗ ತನಿಖೆ ಬಗ್ಗೆ ನನಗೇನು ಮಾಹಿತಿ ಬಂದಿಲ್ಲ. ಇನ್ನು ನ್ಯಾಯಾಂಗ ತನಿಖೆ ಬಗ್ಗೆ ಯಾರು ಕಳಪೆ ಔಷಧಿಯನ್ನ ಸಪ್ಲೈ ಮಾಡಿದ್ರು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ಇನ್ನು ಹಾಕಿದಾರ ಇಲ್ಲೋ ಅದು ಕ್ವಶನ್ ಮಾರ್ಕೆ. ಡೆತ್ ಆಡಿಟ್ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆಯನ್ನ ಎತ್ತಿದ್ದೆ. ಡೆತ್ ಆಡಿಟ್ ಸರ್ಕಾರ ಆದೇಶ ಹೊರಡಿಸಿದೆ ಡೆತ್ ಆಡಿಟ್ಗೆ. ಆದರೆ ಇನ್ನೂ ಕೂಡ ಯಾರು ಕೂಡ ನಾನು ಮಾಧ್ಯಮದಲ್ಲೂ ನೋಡಿಲ್ಲ, ಪತ್ರಿಕೆಯಲ್ಲೂ ನೋಡಿಲ್ಲ, ಎಲ್ಲೂ ಕೊಡಲ್ಲ. ಡೆತ್ ಆಡಿಟ್ ರಿಪೋರ್ಟ್ ಬಂದಿದೆಯಾ? ಹೊರಡಿಸಿರೋದು 13/12 ಬಂದಿಲ್ಲ. ಅಂದ್ರೆ ಸರ್ಕಾರದ ಮಾತು ಯಾರು ಅಧಿಕಾರಿಗಳು ಕೇಳ್ತಾ ಇಲ್ಲ ಅಂತ ಅರ್ಥನಾ? ನ್ಯಾಯಾಂಗ ತನಿಖೆ ಇರ್ಬೋದು, ಕ್ರಿಮಿನಲ್ ಕೇಸ್ ಹಾಕುವಂತದ್ದು ಇರ್ಬೋದು, ಡೆತ್ ಆಡಿಟ್ ಇರ್ಬೋದು, ಸರ್ಕಾರ ಇನ್ಮೇಲೆ ಕಟ್ಟುನಿಟ್ಟಿನ ಕ್ರಮ. ಈ ಕೆಲವರಲ್ಲಿ ನನಗೆ ವಿರೋಧ ಅಬ್ಜೆಕ್ಷನ್ ಮಾಡಿದ್ರು, ನೀವು ಹಿಂಗೆ ಹೇಳೋದ್ರಿಂದ ಸರ್ಕಾರಿ ಆಸ್ಪತ್ರೆಗೆ ಹೋಗೋರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತೇಳಿ. ಅದಕ್ಕೆ ಕಾನೂನು ಸಚಿವರು ಉತ್ತರ ಕೊಟ್ಟರು ಸರಿಯಾಗಿ, ಅದು ಬೇರೆ ಪ್ರಶ್ನೆ. ಆದರೆ ನೀವು ಅವತ್ತು ನಮ್ಗೆ ಉತ್ತರ ಕೊಟ್ಟಾಗ ಇನ್ನು ಮುಂದೆ ಈ ತರ ಘಟನೆ ಆಗದಂಗೆ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರಲ್ಲ, ಆ ನೋಡ್ಕೊಂತೀನಿ ಅಂತ ಹೇಳಿದ್ಮೇಲೂ ಸರಣಿ ರೀತಿ ಆಗ್ತಾ ಇದೆಯಲ್ಲ ನಿಮ್ದು, ನಿಂತಿಲ್ಲಲ್ಲ ಇದು. ಅದು ಎಲ್ಲ ಸಣ್ಣ ವಯಸ್ಸಿನ ಹೆಣ್ಮಕ್ಳೇ ಸಾಯ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೀರಿ. ಮತ್ತು ಕೇರಳ ತಮಿಳುನಾಡು ಮಾದರಿಯಲ್ಲಿ ನಾವು ವ್ಯವಸ್ಥೆಯನ್ನ ತರ್ತೀರಿ, ಅಲ್ಲಿ ಡೆತ್ ರೇಟ್ ಕಡಿಮೆ ಇದೆ ಅಂತ ಹೇಳಿದ್ರಿ. ಮತ್ತೆ ಈ ದಿಲ್ಲಿಗೆ ಹೋಗಿ ಈ ಮೆಡಿಕಲ್ ಮಾಫಿಯಾ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ತೀರಿ ಅಂತ ಹೇಳಿದ್ರಿ. ಸ್ವತಃ ಮಂತ್ರಿನೇ ಹೇಳಿದ್ರು ನಾವು ಕಂಪ್ಲೇಂಟ್ ಕೊಡ್ತೀನಿ ಅಂತ. ಯಾಕೆ ಕೊಟ್ಟಿಲ್ಲ ಇನ್ನ? ಅಂದ್ರೆ ಅವತ್ತು ಅಧಿವೇಶನದಲ್ಲಿ ಏನು ಅಲ್ಲಿಂದ ತಪ್ಪಿಸ್ಕೊಬೇಕಾಗಿತ್ತೋ ಅಷ್ಟಕ್ಕೋಸ್ಕರ ಮಾತಾಡಿದರೆ ಹೊರತು ಅದಾದ್ಮೇಲೆ ಏನು ಸರ್ಕಾರ ಕ್ರಮಗಳನ್ನ ತೆಗೆದುಕೊಳ್ಳದೆ ಇದ್ದಿದ್ರಿಂದನೇ ಇವತ್ತು ಬಡ ಬಾಣಂತಿಯರ ಸಾವಿಗೆ ಬೆಲೆ ಇಲ್ಲದಾಗಿದೆ. ಸರ್ಕಾರಿ ಆಸ್ಪತ್ರೆಗೆ ಬರುವಂತವರು ಬೇರೆ ಏನು ದಾರಿ ಇಲ್ಲ ಅವರಿಗೆ ಅಂತೇಳಿ ಸರ್ಕಾರಿ ಆಸ್ಪತ್ರೆಗೆ ಬರುವಂತದ್ದು. ಆದರೆ ಆ ಸರ್ಕಾರಿ ಆಸ್ಪತ್ರೆಗಳೇ ಇವತ್ತು ಮರಣದ ಮೃದಂಗ ಬಾರಿಸುವಂತ ಒಂದು ಆಸ್ಪತ್ರೆಗಳು ಬಾಣಂತಿಯರ ಪಾಲಿಗೆ ಆಗಿರೋದು ಬಹಳ ನೋವಿನ ಸಂಗತಿ. ಈಗ ಮೀಡಿಯಾ ಒಂದು ಅಲರ್ಟ್ನಿಂದ ಈ ತರ ಡೆತ್ ಆದಾಗ ಅಲ್ಲಿನ ಅಧಿಕಾರಿಗಳು, ಆಸ್ಪತ್ರೆ ಅಧಿಕಾರಿಗಳು ಡೆತ್ ಆಗಿದ್ದ 10 ನಿಮಿಷಕ್ಕೆ ಬೇಗ ತಗೊಂಡೋಗಿ ಅಂತ ಹೇಳಿ ಅವ್ರ ಮೇಲೆ ಒತ್ತಡ. ಅದು ಸಾವನ ನೋವಲ್ಲಿರ್ತಾರ ಅವ್ರು, ಏನ್ ಮಾಡೋದು ಅಂತ ಅವ್ರು ತೋಚ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಅವ್ರ ಮೇಲೆ ಒತ್ತಡ ಹಾಕಿ ಅಲ್ಲಿಂದ ಬೇಗ ಶವವನ್ನ ಸಾಗಿಸುವಂತ ಒಂದು ನೀಚ ಕೆಲಸವನ್ನ ಕೂಡ ನೀವು ಮಾಡ್ತಾ ಇದ್ದೀರಾ. ಮಹಿಳೆಯರ ಸಬಲೀಕರಣದ ಬಗ್ಗೆ ಬಹಳ ಮಾತಾಡ್ತೀರಾ. ನಾವು 2,000 ರೂಪಾಯಿ ಕೊಡ್ತೀರಿ ಮಹಿಳೆಯರಿಗೆ. ನಾವು ಕೇಳ್ತಾ ಇದ್ದೀರಿ, ಇನ್ 2,000 ಬೇಡಪ್ಪ, ಈ ಬಾಣಂತಿಯರ ಸಾವು ನಿಲ್ಸಪ್ಪ ಸಾಕು. ಸಿದ್ದರಾಮಯ್ಯನವರೇ, ಮಿಸ್ಟರ್ ಸಿದ್ದರಾಮಯ್ಯ, ನಿನ್ 2,000 ಹೆಣ್ಣು ಮಕ್ಕಳಿಗೆ ಕೊಡೋದು ಬೇಡ, ಈ ಬಾಣಂತಿಯರ ಸಾವು ನಿಲ್ಸು. ನಿನ್ 2,000 ತಗೊಂಡು ಏನು ಈ ಸಾವಿಗೆ ಬೆಲೆ ಕಟ್ಟಕ್ಕಾಗ್ತೈತಾ ನೀವು? ಈ ಶೋಷಿತ ಮಹಿಳೆಯರಿಗೆ ನ್ಯಾಯ ಯಾವಾಗ ಸಿಗೋದು ನಿಮ್ಮಿಂದ? ಇವತ್ತು ಔಷಧ ಖರೀದಿ ನಿಯಂತ್ರಣ ಮಾಡೋ ಅಂತ ವಿತರಣೆ ಮಾಡುವಂತ ಸರ್ಕಾರದ ಕೈಲಿಲ್ಲ. ಇವತ್ತು ಅದನ್ನ ನಿರ್ಧರಿಸುವಂತದ್ದು ಮೆಡಿಕಲ್ ಮಾಫಿಯಾ. ಇದು ಹಿಂದೆ
ಬಹಳ ದೊಡ್ಡ ಗೋಲ್ಮಾಲ್ ಇರುವಂತದ್ದು ಕಾಣ್ತಾ ಇದೆ. ಈಗ ಟೆಂಡರ್ ಕೊಡೋಲ್ಲೂ ಅಷ್ಟೇ ಬಹಳ ಅವ್ರಿಗೆ ಸರ್ಕಾರನೇ ನೋಟಿಫೈ ಮಾಡಿದ್ದ ರೀತಿ 20 ಕೋಟಿ ವಹಿವಾಟು ಇರಬೇಕು ಅಂತ ಹೇಳಿತ್ತು. ಆದ್ರೆ ಇವರು 24 ಕೋಟಿ ಅವ್ರಿಗೆ ಕೊಟ್ಟಿದ್ದಾರೆ. ಹಂಗೆ ಕೊಡಕ್ ಕಾನೂನಲ್ಲಿ ಅವಕಾಶನೇ ಇಲ್ಲ. ಯಾರ ಒತ್ತಡದಿಂದ ಕೊಟ್ರು ಇದೆಲ್ಲ ಒಂದು ರೀತಿ ಗೋಲ್ಮಾಲ್ ಆಗ್ತಾ ಇರೋದು ಸ್ಪಷ್ಟವಾಗಿ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.